ನಲ್ಮೆಯರೇ, ಎಲ್ಲರಿಗೂ ನಮಸ್ಕಾರಗಳು. 1893ನೇ ವರ್ಷದ ಸೆಪ್ಟೆಂಬರ್ ತಿಂಗಳು ಜಗತ್ತಿನ ಇತಿಹಾಸದಲ್ಲಿ ಸ್ಮರಣೀಯವಾಗಿರುತ್ತದೆ. ಚಿಕಾಗೋ ನಗರದ ಸರ್ವಧರ್ಮ ಸಮ್ಮೇಳನದಲ್ಲಿ ಪಾಶ್ಚಾತ್ಯ ವಿಭಿನ್ನ ಮತ ಸಂಪ್ರದಾಯಗಳ ಸರ್ವಶ್ರೇಷ್ಠರಾದ ಪ್ರತಿನಿಧಿಗಳು ಒಂದೆಡೆ ಮಿಳಿತವಾಗಿದ್ದರು. ವಿವಿಧ ದೇಶದ ಸದಸ್ಯರ ಭಾಷಣಗಳು ನಡೆಯುತ್ತಿದ್ದವು. ಅವರ ಸರದಿಯೂ ಬಂತು. ಎದ್ದು ನಿಂತರು. ಸರಸ್ವತಿ ದೇವಿಯನ್ನು ನೆನೆದರು. ಅವರ ಹೃದಯದ ಅಂತರಾಳದ ಜ್ಞಾನ ಸೂರ್ಯನ ಜ್ಯೋತಿ ಮುಖಮಂಡಲದಲ್ಲಿ ಪ್ರಕಾಶಿಸಿತು. ಕಣ್ಣುಗಳು ಮಿಂಚಿದವು. ದಕ್ಷಿಣೇಶ್ವರ ದೇವನಿಲಯದ ಪರಮಯೋಗೀಶ್ವರನ ದಿವ್ಯ ಶಕ್ತಿ ಅವರಲ್ಲಿ ಸಂಚರಿಸತೊಡಗಿತು. ಆ ಸದಸ್ಯ ಮಹಾಮಂಡಳಿಯನ್ನು ಕುರಿತು ಅಮೆರಿಕ ದೇಶದ ಭ್ರಾತೃ ಭಗಿನಿಯರೇ ಎಂದು ಸಂಬೋಧಿಸಿದರು. ಕೂಡಲೇ ಸಾವಿರಾರು ಸಿಡಿಲುಗಳು ಕೋಲಾಟವಾಡುವಂತೆ ದೊಡ್ಡ ಸದ್ದಾಯಿತು. ಸಹಸ್ರ ಜನರ ಕರತಾಡನದ ಮಹಾಧ್ವನಿಯಿಂದ ಮಂದಿರವೆಲ್ಲವೂ ಪ್ರತಿಧ್ವನಿತವಾಗಿ ಕಿವುಡುಗಟ್ಟುವಂತಾಯಿತು. ಸಂಪೂರ್ಣವಾಗಿ 2 ನಿಮಿಷಗಳ ಕಾಲ ಉತ್ಸಾಹದ ಘೋಷ ನಿಲ್ಲಲಿಲ್ಲ. ನಂತರದಲ್ಲಿ ಸರ್ವಧರ್ಮ ಸಮನ್ವಯ ಸೂಚಿಸುವ 2 ಶ್ಲೋಕಗಳನ್ನು ಉದ್ಧರಿಸಿ ಹೇಳಿ ಅವುಗಳ ಭಾವಾರ್ಥವನ್ನು ಸುಲಲಿತವಾಗಿ ತಿಳಿಯಪಡಿಸಿದರು. ಗರ್ವಿಷ್ಠ ಪಾಶ್ಚಾತ್ಯ ದೇಶಗಳಿಗೆ ಭಾರತ ಮಾತೆ ತನ್ನ ಯೋಗ್ಯತಮ ಪುತ್ರನನ್ನೇ ದೂತನನ್ನಾಗಿ ಕಳುಹಿಸಿ ಗೌರವಾನ್ವಿತೆಯಾದಳು. ತನ್ನ ಪುಣ್ಯಭೂಮಿಯ ಸನಾತನ ಕೀರ್ತಿ ಗೌರವಗಳನ್ನು ಮರೆಯದೆ ಆಕೆಯ ಸಂದೇಶವನ್ನು ಸಾರಿದ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳು.